ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಕ್ಷರ ನಿಲ್ದಾಣ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತು ನಾವು 10ನೇ ತರಗತಿಯ ಮೊದಲ ಪದ್ಯ ಭಾಗವಾದಂತಹ ಸಂಕಲ್ಪ ಗೀತೆ ಎಂಬ ಪದ್ಯವನ್ನ ನೋಡ್ತಾ ಇದ್ದೀವಿ. ಸೊ ಈ ಪದ್ಯವನ್ನ ಬರೆದವ ಯಾರಂದ್ರೆ ಡಾಕ್ಟರ್ G.S. ಶಿವರುದ್ರಪ್ಪ. ಸೊ ಈ G.S. ಶಿವರುದ್ರಪ್ಪ ಇವರನ್ನ ನಾವು ರಾಷ್ಟ್ರಕವಿ ಎಂದು ಸಹ ಕರಿತೀವಿ. ಅಂದ್ರೆ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಸಹ ನೀಡಿದ್ದಾರೆ. ಸೊ ಕನ್ನಡದಲ್ಲಿ ಎಷ್ಟು ಜನ ರಾಷ್ಟ್ರಕವಿಗಳಿದ್ದಾರೆ ಅಂತ ನೋಡೋದಾದ್ರೆ ಕನ್ನಡದಲ್ಲಿ 3 ಜನ ರಾಷ್ಟ್ರಕವಿಗಳಿದ್ದಾರೆ. ಎಷ್ಟು ಜನ? 3 ಜನ ರಾಷ್ಟ್ರಕವಿಗಳಿದ್ದಾರೆ. ಯಾರ್ಯಾರು? G.S. ಶಿವರುದ್ರಪ್ಪ, ಕುವೆಂಪು ಹಾಗೂ ಗೋವಿಂದ ಪೈ. ಸೊ ಈ 3 ರಾಷ್ಟ್ರಕವಿಗಳಲ್ಲಿ ಇವರು ಸಹ ಒಬ್ರು. ಸೊ ಇವಾಗ ನಾವಿವತ್ತು ಇವರು ಬರೆದಂತಹ ಸಂಕಲ್ಪ ಗೀತೆ ಎಂಬ ಈ ಪದ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಮೊದಲಿಗೆ ನಾವು ಕವಿ ಪರಿಚಯದ ಕಡೆ ಹೋಗೋಣ. ಸೊ ಕವಿ ಪರಿಚಯದಲ್ಲಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರನ್ನ ನೋಡೋಣ. ಸೊ ಇಲ್ಲಿ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂದ್ರೆ ಇವರ ಪೂರ್ಣ ನಾಮಧೇಯ ಇದು. ಸೊ ಇವರನ್ನ ನಾವೆಲ್ಲರೂ G.S. ಶಿವರುದ್ರಪ್ಪ ಅಂತ ಕರೆದು ಅಭ್ಯಾಸ ಆಗೋಗಿದೆ. ಅಂದ್ರೆ ಇದು ಅವರ ಪ್ರಸಿದ್ಧವಾಗಿರುವಂತ ಹೆಸರು ಇದು. ಆದರೆ ಇವರ ಮೂಲ ಹೆಸರು ಅಂದ್ರೆ ಪೂರ್ಣ ಹೆಸರು ಏನಂದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಕ್ಕೆ ಸೇರಿದವರು. ಮತ್ತೆ ಇವರು ಕಾಲ ಅಂದ್ರೆ ಯಾವಾಗಿನಿಂದ ಯಾವಾಗಿನವರೆಗೂ ಸಹ ಇದ್ರು ಅಂದ್ರೆ 1926ರಿಂದ 2013ರವರೆಗೆ ಸಹ ಇವರು ಇದ್ರು. ಸೊ ಅವರು ಮಾಡಿದ ಸಾಧನೆಗಳನ್ನ ಒಂದಷ್ಟು ನೋಡ್ತಾ ಬರೋಣ. ಸೊ ಅವರು ಮೈಸೂರು ಹಾಗೂ ಉಸ್ಮಾನಿಯಾ ಹಾಗೂ ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಷ್ಟೇ ಅಲ್ಲದೆ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸಹ ಇವರು ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಇವರು ಬರೆದಂತಹ ಒಂದಷ್ಟು ಕೃತಿಗಳನ್ನ, ಕವನಗಳನ್ನ, ಕಾದಂಬರಿಗಳು ಯಾವ್ಯಾವು ಅಂತ ನೋಡೋಣ. ಇಲ್ಲೊಂದಷ್ಟು ಹೆಸರುಗಳನ್ನ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಈ ತರ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಇವರು ಈ ಒಂದಷ್ಟು ಹೆಸರುಗಳನ್ನ ಮಾತ್ರ ನಮ್ಗೆ ತೋರಿಸಿದ್ದಾರೆ. ಜೊತೆಗೆ ಇವರಿಗೆ ಸಂದಂತಹ ಪುರಸ್ಕಾರಗಳನ್ನ, ಪದವಿಗಳನ್ನ, ಬಿರುದುಗಳನ್ನ ನೋಡೋಣ. ಸೊ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಯಾವುದಕ್ಕೆ? ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ. ಸರಿ ಅಲ್ವಾ? ಸೊ ಇವಾಗ ಇವರಿಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಪುರಸ್ಕಾರ ನೀಡಿದ್ದಾರೆ. ಅದಲ್ಲದೆ ಬೆಂಗಳೂರು ಮತ್ತೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಗೌರವ ಡಿಲೀಟ್ ಪದವಿಯನ್ನ ಕೊಟ್ಟಿದ್ದಾರೆ. ಈ ಗೌರವ ಡಿಲೀಟ್ ಪದವಿ ಅಂದ್ರೆ ಏನು ಅಂದ್ರೆ ಡಾಕ್ಟರ್ ಆಫ್ ಲಿಟರೇಚರ್ ಅಂತ ಅರ್ಥ. ಓಕೆನಾ? ಸೊ ಅಷ್ಟೇ ಅಲ್ಲದೆ ಗೌರವ ಡಿಲೀಟ್ ಪದವಿ ಜೊತೆಗೆ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಸಹ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಪಂಪ ಪ್ರಶಸ್ತಿಗೆ ಸಹ ಇವರು ಪಾತ್ರರಾಗಿದ್ದಾರೆ. ಅಂದ್ರೆ ಪಂಪ ಪ್ರಶಸ್ತಿಯನ್ನು ಸಹ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ 1992ರಲ್ಲಿ ನಡೆದಂತಹ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷರಾಗಿರ್ತಾರೆ. ನಿಮಗೆ ಕೊಟ್ಟಿರುವಂತಹ ಸಂಕಲ್ಪ ಗೀತೆ, ನಿಮಗೆ ಕೊಟ್ಟಿರುವಂತಹ ಈ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗವನ್ನು ಅಥವಾ ಒಂದು ಕವಿತೆಯನ್ನ ನಾವು ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಇದಿಷ್ಟು ಇವರ ಕವಿ ಪರಿಚಯ ಆಗಿತ್ತು. ನಂತರ ಒಂದೊಂದಾಗಿ ಪದ್ಯ ಭಾಗವನ್ನ ಓದುತ್ತಾ ಅದರ ಅರ್ಥವನ್ನ ತಿಳಿದುಕೊಳ್ತಾ ಹೋಗೋಣ. ಸಂಕಲ್ಪ ಗೀತೆ ಅಂತ ಇದೆ. ಈ ಸಂಕಲ್ಪ ಗೀತೆ ಅಂದ್ರೆ ಏನು? ಸಂಕಲ್ಪ ಅಂದ್ರೆ ಒಂದು ದಿಟ್ಟ ನಿರ್ಧಾರ, ಒಂದು ವಿಚಾರದ ಬಗ್ಗೆ ಅಥವಾ ನಮ್ಮ ಜೀವನದ ಒಂದು ಸಾಧನೆಯ ಬಗ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಆದ್ರೂ ಆಗಿರ್ಬೋದು, ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು. ಇವಾಗ ಯಾವ ರೀತಿ ಅಂದ್ರೆ, ನೀವು ಪ್ರತಿ ವರ್ಷದ ಶುರುವಿನಲ್ಲಿ ಹೊಸ ವರ್ಷ ಅಂತ ಆಚರಿಸ್ತೀರಲ್ವಾ, ಅವಾಗ ನೀವು ರೆಸಲ್ಯೂಷನ್ ಅಂತ ಬರೀತೀರಾ. ಸೊ ಅದೇನು? ಅದು ಸಂಕಲ್ಪ. ಅಂದ್ರೆ ಆ ವರ್ಷ ನಾನು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಸಂಕಲ್ಪವನ್ನ ನೀವಲ್ಲಿ ಬರಿತಾ ಇದ್ದೀರಾ. ಅದೇ ರೀತಿ
ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾವು ಸಂಕಲ್ಪ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ಆ ಸಂಕಲ್ಪ ಗೀತೆನ ಇವತ್ತು ನೋಡ್ತಾ ಇದ್ದೀವಿ. ಸೊ ಅದರಲ್ಲಿನ ಮೊದಲ ಪದ್ಯ ಭಾಗ ಏನಿದೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ ಇದೆ. ಸೊ ನಮ್ಮ ಜೀವನದ ಸುತ್ತಲೂ ಕವಿದಿರುವಂತ ಕತ್ತಲೆಯನ್ನ ನಾವು ತೆಗಿಬೇಕು ಅಂದ್ರೆ ನಾವು ಪ್ರೀತಿ ಎಂಬ ಹಣತೆ ಅಂದ್ರೆ ಪ್ರೀತಿ ಎಂಬ ದೀಪವನ್ನ ನಾವು ಹಚ್ಚಿ ನಾವು ಬೆಳಕನ್ನ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಸುತ್ತಲಿನ ಬದುಕಿಗೂ ಹೌದು, ನಮ್ಮ ಬದುಕಿನೊಳಗೂ ಸಹ ಹೌದು, ನಮ್ಮ ಮನಸ್ಸಿನೊಳಗೂ ಸಹ ಹೌದು. ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗೊಂದಲ, ತಳಮಳ ಅಥವಾ ಚಿಂತೆಗಳೆಲ್ಲ ಇದ್ದು ನಮ್ಮ ಮನಸ್ಸು ಸಹ ಕಪ್ಪಾಗಿರುತ್ತೆ, ಅದು ಸಹ ಕತ್ತಲೆಯಲ್ಲಿ ಕೂಡಿರುತ್ತೆ. ಸೊ ಅದನ್ನ ನಾವು ಬೆಳಗ್ಬೇಕು ಅಂದ್ರೆ ಪ್ರೀತಿ ಎಂಬ ಒಂದು ಹಣತೆಯನ್ನ ಹಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ, ಸಾಮರಸ್ಯ ಎಲ್ಲ ಇರುವಂತ ಸ್ನೇಹ, ಪ್ರೀತಿ, ಸಾಮರಸ್ಯ ಇರುವಂತ ಒಂದು ಹಣತೆಯನ್ನ ನಾವು ಹಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದ್ರೆ, ಕ್ಷಮಿಸಿ, ನಮ್ಮ ಬದುಕನ್ನ ಹಡಗಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಕೇಳಿ. ಬಿರುಗಾಳಿಗೆ ಹಡಗು ಯಾವ ರೀತಿ ಅಲ್ಲಾಡುತ್ತೆ, ಆ ಕಡೆ ಈ ಕಡೆ ತೇಲಾಡ್ತಾ ಇರುತ್ತೆ, ಅಥವಾ ಆ ಸಮುದ್ರದಲ್ಲಿ ನಡುವೆ ಹೋಗ್ತಾ ಇರುವಂತ ಹಡಗು, ಜೋರಾಗಿ ಬಿರುಗಾಳಿ ಬೀಸ್ತಾ ಇರುತ್ತೆ, ಅಲೆಗಳೆಲ್ಲ ಬರ್ತಾ ಇರುತ್ತೆ. ಆ ಹಡಗನ್ನ ಯೋಚನೆ ಮಾಡಿ. ಆ ಹಡಗು ಅದನ್ನೆಲ್ಲಾ ಎದುರು ಹಾಕೊಂಡು ಅಂತ ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಂಡು ಹಡಗು ತುಂಬಾ ಎಚ್ಚರದಲ್ಲಿ ಮುಂದೆ ಹೋಗ್ತಾ ಇರುತ್ತೆ ಅಲ್ವಾ. ಸೊ ನಮ್ಮ ಜೀವನ ಸಹ ಅದೇ ತರ ಇರ್ಬೇಕು. ಈ ಬಿರುಗಾಳಿ ಅಥವಾ ಈ ಅಲೆಗಳು ಎಲ್ಲ ಹೇಗಿದ್ರೆ ಕಷ್ಟಗಳು, ಚಿಂತನೆಗಳ ತರ, ಅದೆಲ್ಲ ಬಂದಾಗ ನಾವು ಅದನ್ನೆಲ್ಲ ತೊಡೆದು ಹಾಕಿ, ಅದನ್ನೆಲ್ಲ ನಾವು ತೆಗೆದುಹಾಕಿ, ನಾವು ನಮ್ಮ ಹಡಗು ಎಲ್ಲೂ ಮುಳುಗ್ದಲೇ ಇರೋ ತರ, ಬೀಳ್ದಲೇ ಇರೋ ತರ ನಾವು ಎಚ್ಚರದಲ್ಲಿ ನಾವು ಮುನ್ನಡೆಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಎರಡನೇ ಪದ್ಯ ಭಾಗ ಬರೋದಾದ್ರೆ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಈಗ ಕೇಳಿ, ನಮ್ಮ ಬದುಕಿನಲ್ಲಿ ಹೇಗೆ ಅಂತಂದ್ರೆ, ನಮ್ಮ ಮನಸ್ಸು ಯಾವ ರೀತಿ ಕಲುಷಿತವಾಗಿರುತ್ತೆ, ಒಂದಷ್ಟು ಕೆಟ್ಟ ವಿಚಾರಗಳಿಂದ ಕೂಡಿಕೊಂಡು ಅಥವಾ ಒಂದಷ್ಟು ಬೇಡವಾದಂತಹ ಚಿಂತೆಗಳಿಂದ ತುಂಬಿಕೊಂಡು ನಮ್ಮ ಮನಸ್ಸು ತುಂಬಾ ಕಲುಷಿತವಾಗಿರುತ್ತೆ. ಅದನ್ನ ನಾವು ಯಾವ ರೀತಿ ಶುದ್ಧಗೊಳಿಸ್ಕೋಬೇಕು ಅಂತಂದ್ರೆ, ಈಗ ನದಿಗಳು ಸಹ ಕಲುಷಿತವಾಗಿರುತ್ತೆ. ಬೇರೆ ಬೇಸಿಗೆಗಾಲ ಗಳಲ್ಲೆಲ್ಲ ಮಳೆ ಬಂದಿರೋದಿಲ್ಲ, ಸೊ ನೀರು ನದಿಯಲ್ಲಿ ಜಾಸ್ತಿ ಇರೋದಿಲ್ಲ, ನೀರು ನಿಂತಿರೋದ್ರಿಂದ ಆ ನೀರಿನಲ್ಲಿ ತುಂಬಾ ಕೊಳೆ ಆಗಿರುತ್ತೆ, ಕಲುಷಿತವಾಗಿರುತ್ತೆ, ಏನೇನೋ ಕಸ ಕಡ್ಡಿ ಎಲ್ಲ ಬಿದ್ದಿರುತ್ತೆ. ಯಾವಾಗ ಮುಂಗಾರಿನ ಮಳೆ ಬರುತ್ತೆ ಅಂದ್ರೆ ವರ್ಷದ ಮೊದಲ ಮಳೆ ಆಗುತ್ತೆ. ಸೊ ಮಳೆ ಆದಾಗ ಏನಾಗುತ್ತೆ, ನೀರು ಜಾಸ್ತಿ ಆದಂಗೆ ನೀರು ಹರಿಯೋಕ್ ಸ್ಟಾರ್ಟ್ ಆಗುತ್ತೆ. ಸೊ ನೀರು ಹರಿತಾ ಇದೆ ಅಂತಂದ್ರೆ, ಹರಿಯೋ ನೀರು ಯಾವತ್ತೂ ಕೊಳೆ ಆಗೋದಿಲ್ಲ ಅಂತ ಕೇಳಿದಿರಲ್ವಾ. ಸೊ ಅವಾಗ ನೀರ್ ಹರಿತಾ ಇದೆ ಅಂದ್ರೆ ಅದೆಲ್ಲ ಶುದ್ಧ ಆಗ್ತಾ ಇರುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನೊಳಗೆ ಇರುವಂತಹ ಈ ಕೊಳಕು ಅಥವಾ ಗಲೀಜು ಚಿಂತನೆಗಳನ್ನೆಲ್ಲ ನಾವು ತೆಗಿಬೇಕು ಅಂತಂದ್ರೆ, ನಾವು ಒಳ್ಳೆ ವಿಚಾರಗಳನ್ನ ಅದಕ್ಕೆ ಮನಸ್ಸಿಗೆ ಕೊಡಬೇಕು. ಒಳ್ಳೆ ವಿಚಾರಗಳನ್ನ ನಾವು ಮಳೆ ರೀತಿ ಸುರಿಸ್ಬೇಕು. ಅವಾಗ ಕೆಟ್ಟ ವಿಚಾರಗಳೆಲ್ಲ ಕೊಚ್ಕೊಂಡೋಗಿ ಒಳ್ಳೆ ವಿಚಾರಗಳೆಲ್ಲ ಮನಸ್ಸಿನಲ್ಲಿ ಉಳಿದುಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನಮ್ಮ ಮನಸ್ಸು, ನಮ್ಮ ಬದುಕು ಯಾವ ರೀತಿ ಒಂದಷ್ಟು ಚಿಂತನೆಗಳಿಂದ ಅಥವಾ ಒಂದಷ್ಟು ಕೆಟ್ಟ ನಿರ್ಧಾರಗಳಿಂದ ಬರಡಾಗಿರುತ್ತೆ. ಒಂದ್ಸತಿ ಸೋತಿರ್ಬೋದು, ಒಂದ್ಸತಿ ಸೋತ ತಕ್ಷಣ ನಾವು ಸೋತ್ವಿ ಅಂತ ಸುಮ್ನಾಗ್ಬಾರ್ದು. ಸೊ ಅಂದ್ರೆ ಆವಾಗ ಬರಡಾಗಿರುತ್ತೆ ಮನಸ್ಸು. ಅದನ್ನ ನಾವು ಮತ್ತೆ ಅದನ್ನ ಬೆಳೆಸ್ಬೇಕು, ಮತ್ತೆ ಅದನ್ನ ಎದ್ದಿ ನಿಲ್ಲಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ವಸಂತ ಋತುವಿನ ರೀತಿ ನಾವು ವರ್ಕ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಬರಡಾಗಿರುವಂತ ಮನಸ್ಸನ್ನ ನಾವು ಮತ್ತೆ ಕಾಡುಗಳ ತರ, ದೊಡ್ಡ ಅರಣ್ಯಗಳ ತರ ನಾವು ಮತ್ತೆ ರೆಡಿ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ವಸಂತ ಋತುವಿನ ತರ ನಾವು ಕೆಲಸ ಮಾಡ್ಬೇಕು. ವಸಂತ ಋತು ಏನ್ ಮಾಡುತ್ತೆ, ವಸಂತ ಋತುವಲ್ಲಿ ಏನಾಗುತ್ತೆ ಹೇಳಿ, ಮರದಲ್ಲಿರುವಂತ ಹಳೆ ಎಲೆಗಳೆಲ್ಲ ಉದುರೋಗಿ ಹೊಸ ಚಿಗುರು ಬರುತ್ತೆ. ಅಂದ್ರೆ ತುಂಬಾ ಹಸಿರಾಗಿ ಕಾಣ್ತಾ ಇರುತ್ತೆ. ಸೊ ಅದೇ ರೀತಿ ನಮ್ಮ ಜೀವನವು ಸಹ ನಾವು ಹಸಿರನ್ನ ಮಾಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ಜೀವನ ಸಹ ಸಮೃದ್ಧಿ ಆಗ್ಬೇಕು. ವಸಂತ ಅಂತ ಅಂದ್ರೆ ಅನ್ಕೋಬಿಡಿ ಸಮೃದ್ಧಿ ಅಂತ. ಸೊ ಸಮೃದ್ಧಿ ಆಗ್ಬೇಕು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ಹಳೇ ಚಿಂತನೆಗಳನ್ನೆಲ್ಲ ಅಥವಾ ಹಳೆ ವಿಚಾರಗಳನ್ನೆಲ್ಲ, ಕೆಟ್ಟ ವಿಚಾರಗಳನ್ನ ತೆಗೆದುಹಾಕ್ಬೇಕು. ವಸಂತ ಋತುವಿನ ತರ ನಾವು ವಸಂತ ಋತುವನ್ನು ಅನುಸರಿಸಿಕೊಂಡು ನಾವು ಬಾಳ್ಬೇಕು ಅಂತ ಹೇಳ್ತಾ ಇರೋ ತರ. ಓಕೆನಾ. ಈಗ ನೆಕ್ಸ್ಟ್, ಬಿದ್ದುದನ್ನು ಮೇಲೆಬ್ಬಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಷ್ಯರ ನಡುವಣ ಅಡ್ಡಗೋಡೆಗಳ ಕೆಡವುತ ಸೇತುವೆಯಾಗೋಣ. ಇಲ್ಲಿ ಕೇಳಿ, ಸೊ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ,
ಹೊಸ ಭರವಸೆಗಳ ಕಟ್ಟೋಣ. ಬಿದ್ದುದನ್ನು ಅಂತಂದ್ರೆ ಸೋತಿರೋರನ್ನ ಅಥವಾ ಬೇಜಾರಲ್ಲಿರೋರ್ನ, ಕಷ್ಟದಲ್ಲಿರೋರ್ನ ನಾವು ಮೇಲೆಬ್ಬಿಸ್ಬೇಕು. ಅಂದ್ರೆ ಅವರಿಗೆ ನಾವು ಸಹಾಯ ಮಾಡಬೇಕು. ಅವರ ಕಡೆ ನಾವು ಸಹಾಯದ ಹಸ್ತವನ್ನ ಚಾಚಬೇಕು ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಒಂದು ಹೊಸ ಭರವಸೆಗಳನ್ನ ಮುಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ. ಈ ಮನುಜರ ನಡುವೆ ಅಂದ್ರೆ ವ್ಯಕ್ತಿಯರ ನಡುವೆ ಒಂದಷ್ಟು ಅಡ್ಡಗೋಡೆಗಳಿರುತ್ತೆ. ಆ ಅಡ್ಡಗೋಡೆಗಳು ಯಾವುವು ಅಂತ ಅಂದ್ರೆ ಒಂದಷ್ಟು ಮತಗಳಾಗಿರ್ಬೋದು, ಅಥವಾ ಜಾತಿ ಧರ್ಮ ವಿಚಾರಗಳಾಗಿರ್ಬೋದು, ಅಥವಾ ಬೇಡವಾದ ಚಿಂತೆಗಳಾಗಿರ್ಬೋದು, ಯಾವುದೇ ಇರ್ಬೋದು. ಸೊ ಅದನ್ನೆಲ್ಲ ನಾವು ತೆಗೆದಾಕ್ಬೇಕು. ಆ ಅಡ್ಡಗೋಡೆ ಅಂತ ಏನ್ ನಿರ್ಮಿಸ್ಕೊಂಡಿದೀವಲ್ಲ ಅದನ್ನೆಲ್ಲ ತೆಗೆದಾಕ್ಬೇಕು. ತೆಗೆದಾಕಿ ನಾವು ಸೇತುವೆಯಾಗಿ ನಿಂತ್ಕೋಬೇಕು. ಒಬ್ರಿಂದ ಒಬ್ರಿಗೆ ಬ್ರಿಡ್ಜ್ ಹಾಕ್ಬೇಕು. ಬ್ರಿಡ್ಜ್ ಏನು ಮಾಡ್ತೀವಿ, ಸೇತುವೆನ ಕಟ್ತೀವಿ ಹೇಳಿ, ಆ ಕಡೆಯಿಂದ ಈ ಕಡೆ ಸಂಚಾರ ಮಾಡೋದಕ್ಕೆ ಅಲ್ವಾ. ಸೊ ನಾವು ಆತರ ಕನೆಕ್ಟಿವ್ ಆಗಿರ್ಬೇಕು ಒಬ್ರಿಂದ ಇನ್ನೊಬ್ರಿಗೆ. ವಿಚಾರಗಳು, ಚಿಂತನೆಗಳೆಲ್ಲ ಒಳ್ಳೆ ವಿಚಾರಗಳು, ಒಳ್ಳೆ ಚಿಂತನೆಗಳು ಒಬ್ರಿಂದ ಒಬ್ರಿಗೆ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ. ಇಲ್ಲಿ ಕೇಳಿಸ್ಕೊಳ್ಳಿ. ಮತಗಳು ಅಂದ್ರೆ ಏನು? ಮತಗಳು ಅಂದ್ರೆ ಧರ್ಮಗಳು, ಅಥವಾ ಈ ಪಥಗಳು ಅಂದ್ರೆ ದಾರಿ. ಅಂದ್ರೆ ಎಲ್ಲಾ ಮತಗಳು ಒಂದೇ ದಾರಿಯನ್ನು ಸೂಚಿಸುತ್ತೆ. ಅಂದ್ರೆ ಒಂದೇ ಸಾರಾಂಶವನ್ನ ನೀಡುತ್ತೆ. ಬದುಕಂದ್ರೆ ಹೇಗೆ ಬದುಕಬೇಕು ಅಂತ ಒಂದೇ ಸಾರಾಂಶವನ್ನ ನೀಡುತ್ತೆ. ಸೊ ಅಂತಹ ಒಳ್ಳೆ ಸಾರಾಂಶಗಳನ್ನೆಲ್ಲ ಎಲ್ಲಾ ಧರ್ಮಗಳು ಒಂದೇ ರೀತಿ ಸಾರಾಂಶ ಕೊಡುತ್ತೆ. ಅಂದ್ರೆ ಎಲ್ಲರೂ ಯಾವ ರೀತಿ ನಿಯತ್ತಿಂದ, ಯಾವ ರೀತಿ ಒಳ್ಳೆತನದಿಂದ ಬದುಕಬೇಕು ಅಂತ ಹೇಳುತ್ತೆ. ಸೊ ಅದನ್ನ ನಾವು ಅರಿತುಕೊಳ್ಬೇಕು ಅಂತ ನಾವು ಆ ಎಲ್ಲಾ ಮತಗಳು ಕೊಡುವಂತ ಧರ್ಮಗಳು ಕೊಡುವಂತ ದಾರಿ ಒಂದೇ ಅಂತ ನಾವು ಹೊಸ ಎಚ್ಚರವನ್ನು ನಾವು ವಹಿಸಿಕೊಂಡು ನಾವು ಹೊಸ ಎಚ್ಚರದಿಂದ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಆಯ್ತಾ. ನೆಕ್ಸ್ಟ್. ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಭಯ, ಸಂಶಯ, ಇದರಿಂದ ನಮ್ಮ ಕಣ್ಣು, ಅಥವಾ ನಮ್ಮ ಕಣ್ಣು ಅಂತಂದ್ರೆ ನಮ್ಮ ಮನಸ್ಸು, ಕಣ್ಣು ಎಲ್ಲದನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸು, ಕಣ್ಣು ಎಲ್ಲ ಕಂದಿ ಹೋಗಿರುತ್ತೆ. ಕಂದಿ ಹೋಗೋದಂದ್ರೆ ಮುಸುಕಾಗಿರುತ್ತೆ. ಈಗ ಸೂರ್ಯನಿಗೆ ಮೋಡ ಅಡ್ಡ ಬಂದಾಗ ಬೆಳಕು ಕಾಣದಲ್ಲೇ ನಮ್ಗೆ ಮುಸುಕಾಗುತ್ತೆ ಅಲ್ವಾ. ಸೊ ಅದೇ ರೀತಿ ನಮ್ಮ ಕಣ್ಣುಗಳು ಸಹ ಮುಂದಿನ ಕನಸನ್ನ ಕಾಣೋಕ್ ಆಗ್ತಾ ಇಲ್ಲ. ಆ ಕನಸಿನ ಎದುರವಾಗಿ ಏನ್ ಬಂದಿದೆ, ಭಯ ಸಂಶಯಗಳು ತುಂಬ್ಕೊಂಡ್ಬಿಟ್ಟಿದೆ. ಭಯ ಸಂಶಯಗಳು ಸೂರ್ಯನೆದುರಿಗೆ ಮೋಡ ಬಂದಿರೋ ರೀತಿ ತುಂಬ್ಕೊಂಡ್ಬಿಟ್ಟಿದೆ. ಸೊ ಅದರಿಂದ ನಮ್ಗೆ ನಾಳಿನ ಕನಸು ಕಾಣ್ತಾ ಇಲ್ಲ. ಸೊ ಅದಕ್ಕೆ ಈ ಕಂದೋಗಿರುವಂತ ಕಣ್ಣಿನಲ್ಲಿ, ಮುಸುಕಾಕಿರುವಂತ ಕಣ್ಣಿನಲ್ಲಿ ನಾವು ಈ ಭಯ ಸಂಶಯಗಳನ್ನೆಲ್ಲ ತೆಗೆದು ಹಾಕಿ, ಇದನ್ನೆಲ್ಲ ನಾವು ತೆಗೆದುಹಾಕ್ಬಿಟ್ಟು ನಾಳಿನ ಕನಸನ್ನ ನಾವು ಬಿತ್ತೋಣ. ಅಂದ್ರೆ ನಾಳಿನ ಕನಸನ್ನ ಮತ್ತೆ ಕಾಣೋದಕ್ಕೆ ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಜೆ ಎಸ್ ಯಡಿಯೂರಪ್ಪರವರು ಬರೆದಿರುವಂತಹ ಸಂಕಲ್ಪ ಗೀತೆ ಎಂಬ ಪದ್ಯದ ಪೂರ್ಣ ಸಾರಾಂಶ. ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂತೀನಿ. ಈಗ ಇದರದ ಪದಗಳ ಅರ್ಥಗಳನ್ನ ನೋಡೋಣ. ಇಲ್ಲಿ ನೋಡಿ. ಕಂದಿದ ಅಂದ್ರೆ ಮುಸ್ಕಾದ, ಕಲುಷಿತ ಅಂದ್ರೆ ಮಲಿನ, ಪಥ ಅಂದ್ರೆ ದಾರಿ, ಬರಡು ಅಂದ್ರೆ ಪೊಳ್ಳು ಅಥವಾ ಹಾಳು ಬಿದ್ದಿರೋದು. ಈಗ ಬರಡು ಅಂತ ಅಂದ್ರೆ ಮನಸ್ಸಿಗೆ ಹೋಲಿಸೋದಾದ್ರೆ ಹಾಳು ಬಿದ್ದಿರೋದು ಅಂತ ಹೇಳ್ಬೋದು. ಆದ್ರೆ ಕಾಡು, ಪ್ರಕೃತಿ ಅಂತ ಹೋಲಿಸೋದಾದ್ರೆ ಬರಡು ಅಂತ ಅಂದ್ರೆ ಎಲ್ಲ ಖಾಲಿ ಏನು ಇರೋದಿಲ್ಲ, ಅಲ್ಲಿ ಬದುಕೋದಿಕ್ಕೆ ಯೋಗ್ಯವಾದ ಜಾಗ ಅಲ್ಲ ಅಂತ ತಿಳಿಸ್ತಾ ಇರೋದು. ವಸಂತ ಅಂತ ಅಂದ್ರೆ ಸಮೃದ್ಧಿ. ನಾನು ಹೇಳಿದ್ನಲ್ಲ, ವಸಂತ ಅಂದ್ರೆ ಸಮೃದ್ಧಿ. ಹಡಗು ಅಂದ್ರೆ ನಾವೆ ಅಥವಾ ನೌಕೆ ಅಂತ ಕರಿಬಹುದು. ಹಣತೆ ಅಂದ್ರೆ ದೀಪ. ಇದಿಷ್ಟು ಪದಗಳ ಅರ್ಥ ಆಗಿತ್ತು. ಸೊ ಇದಿಷ್ಟು ಈ ಪದ್ಯ ಭಾಗದ ಪೂರ್ಣ ಸಾರಾಂಶ. ಮುಂದೆ ಇನ್ನೊಂದಷ್ಟು ಪದ್ಯ ಭಾಗಗಳು, ಪಾಠಗಳನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳು ಸಹ ಈ ಪದ್ಯ ಭಾಗವನ್ನು ಅರ್ಥ ಆಗಿಲ್ಲ ಅಂದ್ರೆ ಅವ್ರಿಗೂ ಸಹ ಈ ವಿಡಿಯೋ ತೋರಿಸಿ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್ ಮಾತೆ.